ದಿಕ್ಕು ಆಗ್ತಾನೆ ಇಲ್ವಲ್ಲ. ಕಂಸ, ನೀನ್ ಹೇಗೋ ಈಗ ಸೋತೋಗಿದ್ಯಾ. ಇನ್ನ ಕ್ಷಮೆನೂ ಕೇಳ್ಬಿಡು. ಯಾಕಂದ್ರೆ ನಾನ್ ನಿನ್ ಜೀವ ಅಂತೂ ಉಳ್ಸಲ್ಲ. ಆದ್ರೆ ನಾನ್ ನಿನ್ಗೀಗ ಮಾತು ಕೊಡ್ತಿದ್ದೀನಿ. ನಿನ್ನ ಪ್ರಾಣನ ಬಹಳ ಸರಳವಾಗಿ ತೆಗಿದ್ದೀನಿ. ತುಂಬಾ ಕಷ್ಟ ಕೊಡೋದಿಲ್ಲ ನಾನ್ ನಿನ್ಗೆ. ನಾನು ನಿನಗೆ ಎಷ್ಟು ಕಷ್ಟ ಕೊಡುವೆನೆಂದರೆ ಯಾವ ಜೀವಂತ ಮನುಷ್ಯನಿಗೂ ಸಹಿಸಲಾಗದು. ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ. ನಿನಗ್ ನೀನೇ ಭಗವಂತ ಅನ್ಕೊಂಡಿರೋ ಪಾಪಿ ಕಂಸ. ಈಗ ನೋಡು ನಿನ್ನ ಮಣ್ಣಿನ ಶರೀರನ ಹೇಗ್ ನನ್ ಮಣ್ಣಿಗೆ ಸೇರಿಸ್ತೀನಿ. ಕಂಸ ಹೇಳು, ಕಂಸ ಹೇಳು. ನೀನ್ ಇಷ್ಟು ಸರಳವಾಗಿ ಸಾಯೋಗಿಲ್ಲ. ಇಷ್ಟು ಸುಲಭವಾಗಿ ನಾನು ನಿನ್ನ ಸಾಯಿಸೋದಿಲ್ಲ ಕಂಸ. ಹೇಳು ಕಂಸ, ಹೇಳು. ಕಣ್ಬಿಡು ಕಂಸ, ನನ್ ಜೊತೆ ಯುದ್ಧ ಮಾಡು. ಭಗವಂತ ಕಂಸರಿಗೆ, 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 ಕಂಸರಿಗೆ, ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ, ಕಂಸರಿಗೆ. ಇದೇ ನನ್ನ ಕೊನೆ ಪಟ್ಟು, ಮೃತ್ಯು ಪಟ್ಟು. ಪರಮಾವತಾರಿ, ಸತ್ಯ ಹೇಳಿದೆ ನೀನು. ಇದು ನಿನ್ನದಲ್ಲ, ನನ್ನ ಮೃತ್ಯು ಪಟ್ಟಿದು. ಈಗ ನಿನಗೆ ತಿಳಿಯಲಿದೆ ಭಗವಂತ ಕಂಸನ ಭುಜಗಳ ಅಸೀಮ ಶಕ್ತಿ ಪರಿಚಯ. ಇದರ ಹೆಸರೇ ಭುಜಬಂಧ ಪಟ್ಟು. ಯಾರು ಭಗವಂತ ಕಂಸನ ಶರಣಕ್ಕೆ ಬರುವರೋ ಅವರಿಗೆ ಮುಕ್ತಿ ದೊರೆಯುವುದು, ಅವರ ಪ್ರಾಣ ಪಕ್ಷಿ ಹಾರುವುದು. ನಿನ್ನ ಲೀಲೆ ಸಮಾಪ್ತವಾಯಿತು ಚಕ್ರಧಾರಿ. ಅದೇನು ಆಕಾಶವಾಣಿ ನುಡಿದೆಯಲ್ಲ ನೀನು, ಈ ದೇವಕಿ ಅಷ್ಟಮ ಪುತ್ರ ಭಗವಂತ ಕಂಸನ ಹತ್ಯೆ ಮಾಡುತ್ತಾನೆಂದು. ಇವನು ಹತ್ಯೆ ಮಾಡುವನೇ? ಇವನು ಸತ್ತು ಹೋದ. ಧರ್ಮದ ರಕ್ಷಕ ಪರಮಾವತಾರಿ ಶ್ರೀಕೃಷ್ಣನ ಅಂತ್ಯವಾಯಿತು. ಹೋದ ಹೋದ ಗೊಲ್ಲ, ಬಹುದೂರ ಹೋದ. ನಾನು ಅಜರಾಮರ ಅವಿನಾಶಿ ಕಂಸ, ಈ ಸೃಷ್ಟಿ ಮತ್ತು ಸಂಪೂರ್ಣ ಬ್ರಹ್ಮಾಂಡದ ಭಗವಂತ, ಭಗವಂತ ಕಂಸ. ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ. ಇಂದು ಮೊದಲನೇ ಬಾರಿ ಧರ್ಮದ ಪರಾಜಯವಾಗಿದೆ ಮತ್ತು ಅಧರ್ಮದ ವಿಜಯ. ಇಂದಿನಿಂದ ಸೃಷ್ಟಿಯಲ್ಲಿ
ಸ್ಥಾಪಿತವಾಗುವುದು. ಭಗವಂತ ಕಂಸನ ಶಾಸನ, ಅಧರ್ಮದ ಶಾಸನ. ಭಗವಂತ ಕಂಸನ ಶಾಸನ ಚಕ್ರಧಾರಿ. ನನ್ನನ್ನು ಕೊಲ್ಲಬೇಕಿದ್ದವನೇ ಸತ್ತು ಬಿದ್ದ. ಇಲ್ಲ ಪ್ರಭು, ಹೀಗಾಗಲು ಸಾಧ್ಯವಿಲ್ಲ. ಇದು ಅಸಂಭವ ಪ್ರಭು. ನಾನು ಹೀಗಾಗಲು ಬಿಡುವುದಿಲ್ಲ ಪ್ರಭು, ಎಂದಿಗೂ ಸಾಧ್ಯವಿಲ್ಲ ಪ್ರಭು. ನಿಮ್ಮ ಮಾಯೆ ನನಗೆ ಅರ್ಥವಾಗುತ್ತಿಲ್ಲ ಪ್ರಭು. ಗರ್ಗಾಚಾರ್ಯರು ಅನರ್ಥವೇಕೆ ಆಡುತ್ತಿದ್ದಾರೆ? ಅವರು ಕೃಷ್ಣನನ್ನೇಕೆ ತಡೆಯುತ್ತಿದ್ದಾರೆ? ಅಲ್ಲಿ ಕೃಷ್ಣ ಅಧರ್ಮದ ಅಂತ್ಯ ಮಾಡಲೆಂದೇ ಮಥುರೆಗೆ ಹೊರಟಿದ್ದಾನೆ. ದೇವಿ, ಋಷಿ ಗರ್ಗಾಚಾರ್ಯರು ತಮ್ಮ ಯೋಗ ಶಕ್ತಿಯಿಂದ ಕೃಷ್ಣ ಮತ್ತು ಕಂಸನ ಮಧ್ಯೆ ನಡೆಯುವ ಯುದ್ಧದ ಪರಿಣಾಮ ನೋಡಿದ್ದಾರೆ ಮತ್ತು ಕೃಷ್ಣನ ಈ ಕ್ಷಣದ ನಿರ್ಣಯದಿಂದ ಭವಿಷ್ಯದಲ್ಲಿ ಘಟಿಸಬಹುದಾದದ್ದನ್ನು ಋಷಿ ಗರ್ಗಾಚಾರ್ಯರು ತಿಳಿದು ಭಯಭೀತರಾಗಿದ್ದಾರೆ. ಆದ್ದರಿಂದ ಕೃಷ್ಣನ ಯಾತ್ರೆಯನ್ನು ಇಲ್ಲಿಗೆ ತಡೆಯಲು ಬಯಸುತ್ತಾರೆ. ಅವರಿಗೆ ತಿಳಿದಿದೆ, ಒಮ್ಮೆ ಕೃಷ್ಣ ಈ ಸಮಯ ಕಂಸನ ಸಮ್ಮುಖ ನಿಂತು ಬಿಟ್ಟರೆ ಬಹಳ ದೊಡ್ಡ ಅನರ್ಥವಾಗುತ್ತದೆ. ಜನಾರ್ದನ, ಜನಕ್ಕೆ ಮನಕ್ಕೆ ಎಲ್ಲರಿಗೆ ಆನಂದ ನೀಡುವ ಓ ಜನತಾ ಜನಾರ್ದನ ವಿಷ್ಣು, ನನ್ನ ಆನಂದದಲ್ಲಿ ಏಕೆ ವಿಘ್ನ ನೀಡುತ್ತಿದ್ದಾನೆ? ಏಕಿನ್ನು ಬಂದಿಲ್ಲ ನಿನ್ನ ಅವತಾರಿ? ಭಗವಂತ, ಭಗವಂತ, ವಿಷ್ಣುವಿನ ಅವತಾರಿ ಈ ಕಮಲದ ಹೂನ ಕೇಳಿದ್ನಲ್ಲ, ಅದನ್ನ ತಂದಿದ್ದೀವಿ ನಾವು. ಕಮಲ ಪುಷ್ಪ, ಕಮಲ ಪುಷ್ಪ, ಆ ಚಕ್ರಧಾರಿಗೆ ಪ್ರಸನ್ನತೆ ನೀಡುವ ಕಮಲ ಪುಷ್ಪ. ಆದರೆ ಪ್ರಲಬ್ಧ ಚಾಣೂರ, ಹೇಳಿ ಭಗವಂತ. ಆ ನಾರಾಯಣನ ಅವತಾರಿಯ ಮೃತ್ಯುವಿನ ನಂತರ ಅವನಿಗೆ ಈ ಕಮಲ ಪುಷ್ಪ ಪ್ರಸನ್ನತೆ ನೀಡುವುದು ಹೇಗೆ? ಒಂದು ಕೆಲಸ ಮಾಡಿ, ಆ ನಾರಾಯಣ ಅವತಾರಿಯ ಮೃತ್ಯುಶಯ್ಯೆಯ ಮೇಲೆ ಹಾಕುವುದಕ್ಕೆ ಈ ಕಮಲ ಪುಷ್ಪಗಳಿಂದ ಒಂದು ಮಾಲೆ ಸಿದ್ಧಪಡಿಸಿ. ಹೋಗಿ ಹಾ, ಭಗವಂತ. ಹೋಗಿ ಹೋಗಿ. ಕ್ಷಮಿಸಿ ಭಗವಂತ, ಆದರೆ ಕಮಲದ ಹೂವಿಂದ ಸ್ವಾಗತ ಮಾಡ್ತಾರೆ. ಸ್ವಾಗತವೇ ಆಗುವುದು ಅವನಿಗಲ್ಲ, ಅವನ ಮೃತ್ಯುವಿಗೆ. ಆದ್ರೆ ಭಗವಂತ, ಇಷ್ಟು ಹೊತ್ತಾಯ್ತು, ಅವನು ಬರೋದಾದ್ರೂ ಯಾವಾಗ? ಕೃಷ್ಣ, ಇದು ಗುರುದೇವರ ಸ್ವರ ತಾನೆ, ಆದ್ರೆ ಯಾಕೆ ಅವರು ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಖಂಡಿತ ಇದು ನನ್ ಭ್ರಮೆ ಇರ್ಬೇಕು. ಹೋಗಬೇಡಿ ಪ್ರಭು, ನಿಂತುಕೊಳ್ಳಿ. ಪ್ರಣಾಮ ಗುರುದೇವ. ನೀವು
ಏನಾದ್ರೂ ತೊಂದ್ರೆ ಆಯ್ತಾ? ಇಲ್ಲಿಯವರೆಗೆ ಎಲ್ಲ ಸರಿಯಾಗಿದೆ. ಆದರೆ ನೀನು ಮಥುರೆಗೆ ಹೋದರೆ ಆಗ ಎಲ್ಲವೂ ನಾಶವಾಗುತ್ತದೆ. ಎಲ್ಲವೂ ನಾಶವಾಗುತ್ತದೆ ಪ್ರಭು. ನೀವ್ ಏನ್ ಹೇಳ್ತಿದ್ದೀರ ಗುರುದೇವ? ಮಥುರೆಗೆ ಹೋಗೋದಕ್ಕೂ ಎಲ್ಲ ನಾಶ ಆಗೋದಕ್ಕೂ ಏನ್ ಸಂಬಂಧ? ಮತ್ ನಾನಂತೂ ನಿಮ್ಮ ಹತ್ರ ಅಪ್ಪಣೆ ಕೇಳ್ಕೊಂಡೇ ಹೋಗ್ತಿದ್ದೀನಿ ಅಧರ್ಮದ ಅಂತ್ಯ ಮಾಡೋಕೆ. ಹಾ ಕೃಷ್ಣ, ಆದರೆ ಇನ್ನು ಪಾಪಿ ಕಂಸನ ಅಧರ್ಮದ ಅಂತ್ಯ ಮಾಡುವ ಸಮಯ ಸಮೀಪಿಸಿಲ್ಲ. ಗುರುದೇವ, ಕಂಸನಂತ ಪಾಪಿಗಳ ಅಂತ್ಯ ಮಾಡೋದಿಕ್ಕೆ ಮುಹೂರ್ತ ನೋಡೋದ್ ಬೇಕಾಗಿಲ್ಲ. ಇಂಥ ಅಧರ್ಮಿಗಳನ್ನ ಎಷ್ಟು ಬೇಗ ಅಂತ್ಯ ಮಾಡಕ್ಕಾಗುತ್ತೋ ಅಷ್ಟೇ ಒಳ್ಳೇದಾಗುತ್ತೆ ಗುರುದೇವ. ಆದರೆ ಕೃಷ್ಣ, ಗುರುದೇವ, ಈಗ ನಾನು ಹೋಗ್ತಿದ್ರೆ ಒಬ್ಬ ಅಧರ್ಮಿ ಜಗತ್ತಿನ ಮೇಲೆ ಅತ್ಯಾಚಾರ ಮಾಡ್ತಾನೆ ಇರ್ತಾನೆ, ಜನರಿಗೆ ನೋವು ಕೊಡ್ತಿರ್ತಾನೆ, ಆದ್ರೆ ಅವನಿಗೆ ಯಾವ ಶಿಕ್ಷೆನೂ ಆಗಲ್ಲ. ಕೃಷ್ಣ, ನನ್ನ ಮಾತಿನ ಅರ್ಥ ಖಂಡಿತ ಹಾಗಲ್ಲ. ಪಾಪಿಗಳಿಗೆ ಅವರ ಪಾಪಕ್ಕೆ ಶಿಕ್ಷೆ ಖಂಡಿತ ಸಿಗಲೇಬೇಕು. ಆದರೆ ನಿಯತಿಯ ಪ್ರಕಾರವಾಗಿ ಈ ಸಮಯದಲ್ಲಿ ನೀನು ಮಥುರೆಗೆ ಹೋದರೆ ಅದರಿಂದ ಅಧರ್ಮಕ್ಕೆ ಲಾಭವಾಗುವುದು, ಅಧರ್ಮದ ವಿಜಯವಾಗುವುದು. ಗುರುದೇವ, ನಿಯತ್ತಿನ ಕೇವಲ ಕರ್ಮದ ಕಾರಣದಿಂದಲೇ ಬದಲಿಸೋಕ್ಕಾಗದು. ಒಮ್ಮೆ ನಾವು ಅಧರ್ಮಕ್ಕೆ ಈ ರೀತಿ ಯಾವಾಗ್ಲೂ ಭಯ ಪಡ್ತಾ ಇದ್ರಿ ಇದ್ರ ಅಂತ್ಯ ಯಾವತ್ತೂ ಆಗೋದೇ ಇಲ್ಲ ಗುರುದೇವ. ಈಗ ನೀವು ನಿಮ್ಮ ಆಶ್ರಮಕ್ಕೆ ಹೊರಡಿ ಗುರುದೇವ, ಮತ್ತೆ ಕಂಸನ ಅಂತ್ಯದ ಸಮಯಕ್ಕೆ ಕಾಯ್ತಾ ಇರಿ. ಏನೇ ಆದ್ರೂ ಸರಿ, ನನ್ ಪಾಪಿ ಕಂಸನ ನಾಶ ಮಾಡ್ದೆ ಇಲ್ಲಿಗೆ ಬರಕ್ಕಾಗಲ್ಲ. ಪ್ರಭು, ಒಮ್ಮೆ ಈ ಸಮಯ ನೀವು ಮಥುರೆಗೆ ಹೋದರೆ ಆಗ ದುಷ್ಪರಿಣಾಮವನ್ನು ಸಂಪೂರ್ಣ ಸೃಷ್ಟಿಯು ಅನುಭವಿಸಬೇಕಾಗುತ್ತದೆ. ಈ ಜಗತ್ತಿನಿಂದ ಮಾನವೀಯತೆ ಅಂತ್ಯವಾಗುವುದು, ಧರ್ಮದ ಸಂಪೂರ್ಣ ವಿನಾಶವಾಗುವುದು. ಈ ಸಂಪೂರ್ಣ ಸೃಷ್ಟಿಯ ಮೇಲೆ ಅಧರ್ಮದ ಶಾಸನ ಬರೆಯುವುದು. ಪ್ರಭು, ಹೋಗಬೇಡಿ ಪ್ರಭು, ಹೋಗಬೇಡಿರಿ. ಗುರುದೇವ, ಏನ್ ವಿಷಯ? ಖಂಡಿತ ನಿಮ್ಗೆ ಯಾವ್ದೋ ಸತ್ಯ ಗೊತ್ತಾಗಿದೆ ಗುರುದೇವ. ಅದನ್ನ ಈಗ ಹೇಳೋದಿಕ್ಕೆ ನಿಮ್ಗೆ ಭಯ ಆಗ್ತಿದೆ. ಹೇಳಿ ಗುರುದೇವ, ಏನದು ಸತ್ಯ? ಆ ಸತ್ಯ ಏನ್ ಹೇಳಿ ಗುರುದೇವ. ಅದ್ಯಾ ಅನರ್ಥ? ಇದನ್ ತಡೆಯೋದಿಕ್ಕೆ ನೀವು ನನ್ನ ಮಥುರೆಗೆ ಹೋಗೋದ್ರಿಂದ ತಡೀತಿದ್ದೀರಾ? ಹೇಳಿ ಗುರುದೇವ, ಹೇಳಿ. ಇವತ್ಯಾಕೋ ನದಿ ವಿರುದ್ಧವಾಗಿ ಹರಿತಿದ್ಯಲ್ಲ? ದಿನಾ ಕೃಷ್ಣನ್ ಜೊತೆ ಜಗಳ ಆಡೋ ರಾಧೆ ಇವತ್ತವಳನ್ನ ಇಷ್ಟು ಪ್ರೀತಿಯಿಂದ ಕರೀತಿದ್ದಾಳೆ. ಅತ್ತೆ, ನಾನು ಆಗ್ಲಿಂದ ಗೊಲ್ಲನ ಹುಡುಕ್ತಾನೆ ಇದ್ದೀನಿ, ಆದ್ರೆ ಅವನು ಎಲ್ಲೂ ಕಾಣಿಸ್ತಾನೆ ಇಲ್ಲ. ನಿಮ್ಗೇನಾದ್ರೂ ಗೊತ್ತಾ ಅತ್ತೆ, ನನ್ ಕೃಷ್ಣ ಎಲ್ಲಿದ್ದಾನೆ ಅಂತ? ಇನ್ನೆಲ್ಲಿರ್ತಾನೆ? ನಿನ್ನಿಂದ ಅಡ್ಗೆ ಎಲ್ಲೋ ಕೂತಿರ್ಬೇಕು. ನೀನ್ ಅವನನ್ನ ಹುಡುಕಿ ಅವನನ್ನ ಸತಾಯಿಸ್ಬಿಡ್ತೇನೋ ಅಂತ. ಅತ್ತೆ, ನಾನೇನ್ ಸತಾಯಿಸ್ತೀನಿ ಹೇಳಿ ಕೃಷ್ಣನ್ನ? ನಾನು ಯಾವಾಗ್ಲೂ ಅವನ್ ಚಿಂತೆನೆ ಮಾಡ್ತಾ ಇರ್ತೀನಿ. ಹೇ ಪ್ರಭು, ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡ ಚಿಂತೆನಾ? ರಾಧೆ ಪುಟ್ಟಿ, ನೀನ್ ಇಲ್ಲೇ ಕೂತ್ಕೋ ನನ್ ಜೊತೆ. ಈ ಬೆಣ್ಣೆ ತಯಾರಾಗ್ತಿದ್ದ ಹಾಗೆ ಇದ್ರ ಪರಿಮಳಕ್ಕೆ ನಿನ್ ಗೊಲ್ಲ ತಾನಾಗೆ ಓಡ್ ಬರ್ತಾನೆ. ಇಲ್ಲ ಅತ್ತೆ, ನನ್ ಮನ್ಸ್ ಹೇಳ್ತಿದೆ ಅವನು ಇವತ್ತು ಬರೋದಿಲ್ಲ. ನಾವೇ ಇವತ್ತು ಅವನು ನೋಡ್ಬೇಕಾಗತ್ತೆ. ಸರಿ, ಹಾಗಾದ್ರೆ ನಿನಗ್ ಸಿಕ್ಕಿದ್ರೆ ನನಗೂ ಹೇಳು. ಇವತ್ ಕಿವಿ ಹಿಂಡ್ತೀನಿ ಆ ಗೊಲ್ಲನ್ಗೆ. ಅದ್ ಹೇಗ್ ಹೋಗ್ಬಿಡ್ತಾನೆ ನಮ್ ರಾಧೆ ಪುಟ್ಟಿಗೇನು ಹೇಳ್ದೆ? ಈ ರಾಧೆ ಇದ್ದಾಳಲ್ಲ,
ಜಗಳನೂ ಕೃಷ್ಣನ್ ಜೊತೆ ಆಡ್ತಾಳೆ, ಹುಡ್ಕೋದು ಅವನನ್ನೇ. ಅಣ್ಣ ಅಣ್ಣ ನೀವೇನಾದ್ರೂ ನೋಡಿದ್ರೆ ನನ್ ಕೃಷ್ಣನ? 872, 873, 874, ಅಣ್ಣ ನಾನ್ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ಆದ್ರೆ ನೀವು ನೋಡಿದ್ರೆ 875. ಅಣ್ಣ ಹೇಳಿ ಅಣ್ಣ, ಎಲ್ಲಿದ್ದಾನೆ ನನ್ ಕೃಷ್ಣ? ಕೃಷ್ಣ ಎಲ್ಲಿ ಅಂತ ನನ್ಗೆ ಹೇಗ್ ಗೊತ್ತಿರೋದಕ್ ಸಾಧ್ಯ ರಾಧೆ? ಅವ್ನ್ ಯಾವ್ದಾದ್ರೂ ತೊಂದ್ರೆಲ್ ಸಿಕ್ಕಾಕೊಂಡಾಗ ಮಾತ್ರ ತಾನೇ ನನ್ನ ಹತ್ರಕ್ ಬರೋದು. ಆ ತೊಂದ್ರೆಗಳನ್ನ ದೂರ ಮಾಡೋದಕ್ಕಂತಾನೆ ನಾನ್ ಯಾವಾಗ್ಲೂ ಅಭ್ಯಾಸ ಮಾಡ್ತಾ ಇರ್ತೀನಿ. ಇಲ್ಲಿ ನೋಡು, ನನ್ ಕೃಷ್ಣನ ನಾನು ಹೇಗಾದ್ರೂ ಹುಡುಕ್ಲೇಬೇಕು. ಆದ್ರೆ ರಾಧೆ, ಕೃಷ್ಣ ಏನ್ ಮಾಡಿದ್ದಾನೆ? ಇವತ್ ನೀನ್ ಯಾವ ವಿಷಯಕ್ಕಂತ ಅವನಿಗೆ ಬೈಯೋದಕ್ ಬಂದೆ? ಅಣ್ಣ ನಿಮ್ಗೂ ಹಾಗೆ ಅನ್ಸುತ್ತಾ? ನನ್ ಗೊಲ್ಲನ್ ಬೈತೀನಿ ಹೇಳಿ? ಕೃಷ್ಣನೇ ಯಾವಾಗ್ಲೂ ನನ್ ಜೊತೆ ಜಗಳ ಆಡ್ತಾನೆ ಇರ್ತಾನೆ. ಇವತ್ತು ಅವ್ನ್ ಸಿಗ್ಲಿ ನೋಡಿ, ಆವಾಗ ಹೇಳ್ತೀನಿ ನಾನು ಅವ್ನ್ಗೆ. ಆದ್ರೆ ಅವನಿಗೆ ಏನ್ ಮಾಡಿದಾನೆ? ಇವತ್ ನನ್ಗೂ ಅವ್ನು ಹೇಳ್ದೆ, ಗೊತ್ತಿಲ್ಲ ಅವ್ನ್ ಎಲ್ಲೋಗ್ಬಿಟ್ಟಿದ್ದಾನೋ. ಅವ್ನ್ ಮಾಡಿರೋದೇನೋ ತಪ್ಪೆ. ಬೆಳಗ್ಗೆಯಿಂದ ಅವ್ನ್ ನನ್ ಕಣ್ಗೂ ಕಾಣಿಸ್ಲಿಲ್ಲ. ಎಲ್ಲಿ ಹೋಗಿರ್ಬೋದು ಈ ಕೃಷ್ಣ? ಗುರುದೇವ ಯಾಕೆ ಸುಮ್ನಿದ್ದೀರಾ? ಏನ್ ವಿಷಯ ಗುರುದೇವ? ಏನಾದ್ರೂ ಹೇಳಿ ಗುರುದೇವ. ನೀವ್ ಏನ್ ಯೋಚಿಸ್ತಿದ್ದೀರಾ ಗುರುದೇವ? ಹೇಳಿ ಗುರುದೇವ, ಹೇಳಿ. ಕಂಸನ ಅಂತ್ಯಕ್ಕಿಂತ ಇನ್ನೇನ್ ಮುಖ್ಯವಾದಿದೆ ಗುರುದೇವ? ನಾನ್ ಮಥುರೆಗೆ ಹೋಗೋದ್ರಿಂದ ಅಂತ ಏನನ್ನ ಅರ್ಥ ಆಗೋಗುತ್ತೆ ಗುರುದೇವ? ಹೇಳಿ ಗುರುದೇವ, ಹೇಳಿ ಹೇಳಿ ಗುರುದೇವ, ಹೇಳಿ ಗುರುದೇವ. ನೀನ್ ಎಲ್ಲೋಗ್ಬಿಟ್ಟೆ ಗೊಲ್ಲ? ನಾನು ಎಲ್ಲಾ ಕಡೆ ಹುಡುಕಾಯ್ತು, ಎಲ್ರನ್ನೇ ಕೇಳಾಯ್ತು, ಆದ್ರೆ ಯಾರಿಗೂ ಕೂಡ ನೀನ್ ಎಲ್ಲಿದ್ಯಾ ಅಂತಾನೆ ಗೊತ್ತಿಲ್ವಲ್ಲ. ನನಗ್ ಗೊತ್ತು ನೀನ್ ಯಾವಾಗ್ಲೂ ಹೀಗೆ ಮಾಡ್ತೀಯ, ಯಾರಿಗೂ ಹೇಳ್ತಾನೆ, ಎಲ್ಲೆಲ್ಲೋ ಹೋಗ್ಬಿಡ್ತೀಯ. ಆದ್ರೆ ನನಗ್ ನಿನ್ ಬಗ್ಗೆನೇ ಚಿಂತೆ. ಇದಕ್ಕೂ ಮೊದಲು ಈಗ ಹಾಗೆ ಇಲ್ಲ. ನನಗೇನ್ ಅನ್ನಿಸ್ತಿದೆ ಅಂದ್ರೆ, ನಾನ್ ಮಾಡಿರೋ ಯಾವ್ದೋ ನಿರ್ಧಾರದಿಂದಾನೆ ನಿನ್ ಜೀವ ಅಪಾಯದಲ್ಲಿದೆ. ಮತ್ತೆ ನನ್ನ ಹೃದಯ ನನ್ಗೆ ಸುಳ್ಳು ಹೇಳೋದೇ ಇಲ್ಲ ಗೊಲ್ಲ. ಪ್ರಭು, ತಾವೇ ಅದಮ್ಯ ಜ್ಞಾನಿಗಳು, ಎಲ್ಲವನ್ನು ತಿಳಿದವರು. ಆದರೆ ನೀವು ನನ್ನ ಬಾಯಿಂದಲೇ ಕೇಳಬೇಕೆಂದಿದ್ದರೆ ಕೇಳಿ. ನೀವೇನಾದರೂ ಈ ಸಮಯ ಮಥುರೆಗೆ ಹೋದರೆ ವಿನಾಶದ ತಾಂಡವವೇ ನಡೆಯಲಿದೆ. ಅಂತಹ ಅನರ್ಥ ಇನ್ನೂ ಯಾರೂ ಕಂಡಿಲ್ಲ, ಇನ್ನು ಯಾರೂ ಕೇಳಿಲ್ಲ. ಈಗ ನೀವು ಕಂಸನಿಗೆ ಆಹ್ವಾನ ನೀಡಿದರೆ ಈ ಸಂಪೂರ್ಣ ಪೃಥ್ವಿಯು ನಿಮ್ಮ ಭಕ್ತಜನರ ರಕ್ತದಿಂದ ರಂಜಿತವಾಗಿ ಬಿಡುತ್ತದೆ. ಪ್ರಭು, ನೀವು ನಿಮ್ಮ ನಿರ್ಣಯ ಬದಲಿಸದಿದ್ದರೆ, ನೀವೇನಾದರೂ ನಿಮ್ಮ ಹೆಜ್ಜೆ ಹಿಂದಿಡದಿದ್ದರೆ, ಆಗ ಸರ್ವನಾಶದ ಹೆಜ್ಜೆ ವೃಂದಾವನಕ್ಕೆ ಪ್ರವೇಶ ಮಾಡಲಿದೆ. ಈ ಸಮಯದಲ್ಲಿ ಕಂಸನೊಂದಿಗೆ ಯುದ್ಧವೆಂದರೆ
ನಿಮ್ಮ ಪ್ರಿಯಜನರ ಮೃತ್ಯು, ದೇವತೆಗಳ ಪರಾಜಯ, ಧರ್ಮದ ಅಂತ್ಯ ಮತ್ತು 3 ಲೋಕಗಳಲ್ಲಿ ಅಧರ್ಮದ ಯುಗದ ಸ್ಥಾಪನೆ ಎಲ್ಲ ಮುಗಿದ ಮೇಲೆ ಈ ಸೃಷ್ಟಿಗೆ ಒಂದೇ ಸತ್ಯವಿರುತ್ತದೆ, ಕಂಸ. ಒಂದೇ ಧರ್ಮವೆಂದರೆ ಕಂಸನ ಅಧರ್ಮ, ಒಂದೇ ನಿಯತಿ ಎಂದರೆ ಕಂಸನ ಮಹತ್ವಾಕಾಂಕ್ಷ, ಮತ್ತು ಆಗ ಒಂದೇ ಜಯ, ಕಂಸನ ಜಯ. ಪರಮಶಕ್ತಿಶಾಲಿ ತ್ರಿಲೋಕ ವಿಜಯಿ ಭಗವಂತ ಕಂಸನಿಗೆ, ಸೃಷ್ಟಿಪಾಲಕ ಭಾಗ್ಯ ವಿಧಾತ ಭಗವಂತ ಕಂಸನಿಗೆ, ನಿಯತಿ ನಿರ್ಧಾರಕ ಭಗವಂತ ಕಂಸನಿಗೆ. ನಾನು ನನ್ನ ಯೋಗ ಶಕ್ತಿಯಿಂದ ನೋಡಿದ ಸತ್ಯವನ್ನು ನಿಮಗೆ ಹೇಳಿದ್ದೇನೆ. ನೀವು ಮಥುರೆಗೆ ಹೋದರೆ ಯಾವ ಅನರ್ಥ ಘಟಿಸುವುದೋ ಅದನ್ನು ವಿವರಿಸಿದ್ದೇನೆ. ಕೃಷ್ಣ, ಈಗ ನಿರ್ಣಯ ನೀನೇ ಮಾಡಬೇಕು. ಈಗಲೂ ನೀನು ಮಥುರೆಗೆ ಹೋಗಬೇಕೆ ಅಥವಾ ಉಚಿತ ಸಮಯದವರೆಗೆ ಪ್ರತೀಕ್ಷೆ ಮಾಡುವೆಯೋ? ಗುರುದೇವ, ಒಮ್ಮೆ ಕಂಸ ಸತ್ಯವಾಗ್ಲೂ ಈ ಸೃಷ್ಟಿಗೆ ಅಪಾಯಕಾರಿಯಾದ್ರೆ ಆದಷ್ಟು ಶೀಘ್ರವಾಗಿ ನಾನು ಅವನ ಹತ್ಯೆನ ಮಾಡ್ಲೇಬೇಕು. ಗುರುದೇವ, ನಾನು ನಿಮ್ಗೆ ಆಭಾರಿಯಾಗಿದ್ದೀನಿ. ನೀವು ನನ್ಗೆ ಭವಿಷ್ಯದ ಇಷ್ಟು ದೊಡ್ಡ ಸತ್ಯನ ನನ್ಗೆ ತಿಳಿಸಿದ್ದೀರಾ. ಈಗ ಈ ಸಮಸ್ಯೆಯ ಪರಿಹಾರಕ್ಕೆ ನಾನು ಮಥುರೆಗೆ ಹೋಗ್ಲೇಬೇಕು ಗುರುದೇವ. ನನ್ಗೆ ಆಜ್ಞೆ ನೀಡಿ ಗುರುದೇವ. ಪ್ರಭು, ಇನ್ನು ನಾನು ನಿಮಗೆ ಹೇಗೆ ಹೇಳಲಿ? ನೀವೇನಾದರೂ ಈಗ ಕಂಸನ ಸಮ್ಮುಖ ಹೋದರೆ ಈ ಸಂಪೂರ್ಣ ಸೃಷ್ಟಿ ಮಾತ್ರವಲ್ಲ, ಬದಲಿಗೆ ಸ್ವತಃ ನಿಮ್ಮ ಜೀವವು ಸಂಕಷ್ಟದಲ್ಲಿ ಸಿಲುಕುತ್ತದೆ. ರಾಧೆ, ನೀನ್ ಏನ್ ಹೇಳ್ತಾ ಇದ್ಯಾ? ಕೃಷ್ಣನ್ ಜೀವಕ್ಕೆ ಸಂಕಟನ? ಅದೇ ಅಣ್ಣ, ನನ್ ಮನ್ಸು ಹೇಳ್ತಿದೆ, ನಮ್ ಕೃಷ್ಣ ಯಾವ್ದೋ ಒಂದು ದೊಡ್ಡ ತೀರ್ಮಾನ ತಗೊಂಡಿದ್ದಾನೆ. ಅದರಿಂದ ಅವನ ಜೀವಕ್ಕೆ ಸಂಕಟ ಬರ್ಬೋದು. ರಾಧೆ, ನೀನ್ ಹೇಳಿದ್ ನಿಜ ಆದ್ರೆ ನಾವು ಹೋಗಿ ಕೃಷ್ಣನ ಕಾಪಾಡ್ಲೇಬೇಕು. ಎಷ್ಟೇ ಆದ್ರೂ ಅವ್ನ್ ನೀನಿಲ್ದೆ ಯಾವ ಅಪಾಯದಿಂದನೂ ಹೊರಗ್ ಬರೋದಕ್ಕಾಗಲ್ಲ. ಅದೇನೋ ನಿಜ. ನಾವು ಅವನ್ಗೆ ಸಹಾಯ ಮಾಡೋದಾದ್ರೂ ಹೇಗೆ? ಅವನ್ ಎಲ್ಲಿದ್ದಾನೋ ಗೊತ್ತಿಲ್ಲ, ಏನ್ ಮಾಡ್ತಿದ್ದಾನೋ, ಏನ್ ತೀರ್ಮಾನ ತಗೊಂಡಿದ್ದಾನೋ. ರಾಧೆ, ನೀನಾದ್ರೂ ಚಿಂತೆ ಮಾಡ್ಬೇಡ, ನಾನ್ ಕೃಷ್ಣನ್ ಹುಡುಕ್ತೀನಿ. ಬಾ ನನ್ ಜೊತೆಗೆ. ಕೃಷ್ಣ, ಕಾಲಗರ್ಭದಲ್ಲಿ ಇನ್ನೂ ಒಂದು ಸತ್ಯವಿದೆ. ನಾನಿನ್ನೂ ಅದನ್ನು ನಿನಗೆ ಹೇಳಿಲ್ಲ. ಸತ್ಯನ? ಯಾವ ಸತ್ಯ ಗುರುದೇವ? ವಿಧಿಯ ಆಟ ಇದು, ಭಗವಂತನ ಮಾಯೆ ಇದು. ಕೃಷ್ಣ, ಈ ಸಮಯ ಕಂಸ ಅಜೇಯ ಮತ್ತು ಈ ಸಮಯ ಅವನ ಅಂತ್ಯ ಅಸಂಭವ. ನೀನೇನಾದರೂ ಈ ಸಮಯದಲ್ಲಿ ಅವನ ಮುಂದೆ ಹೋದಲ್ಲಿ ಹೋದ್ರೆ ಆಗೇನ್ ಗುರುದೇವ? ಆಗ ನಾನು ಅಜರಾಮರ ಅವಿನಾಶಿ ಕಂಸ, ಈ ಸೃಷ್ಟಿ ಮತ್ತು ಸಂಪೂರ್ಣ ಬ್ರಹ್ಮಾಂಡದ ಭಗವಂತ. ಕೃಷ್ಣ, ಇದೊಂದು ವಿಡಂಬನೆ ಎನಿಸಿದರೂ ಇದೇ ಸತ್ಯ. ಇನ್ನೂ ನಿನ್ನ ಬಳಿ ಅಷ್ಟು ಶಕ್ತಿ ಇಲ್ಲ ಆ ಕಂಸನನ್ನು ವಧಿಸುವಷ್ಟು. ಪ್ರಭು, ಗರ್ಗಾಚಾರ್ಯರು ಏನು ಹೇಳುತ್ತಿದ್ದಾರೆ? ಕೃಷ್ಣನ ಜನ್ಮವೇ ಕಂಸನ ಅಂತ್ಯಕ್ಕಾಗಿ ಆಗಿದೆ. ಹಾಗಾದರೆ ಇದು ಹೇಗೆ ಸಾಧ್ಯ? ಕಂಸನ ಸಮಾಪ್ತಿ ಮಾಡಲು ಅವನಲ್ಲಿ ಶಕ್ತಿಗಳೇ ಇಲ್ಲವೆಂದರೆ? ದೇವಿ, ಋಷಿ ಗರ್ಗಾಚಾರ್ಯ ಸತ್ಯ ಹೇಳುತ್ತಿದ್ದಾರೆ.
ಕಂಸನ ಬಳಿ ಈಗ ಸಂಪೂರ್ಣ ಜಗತ್ತಿನ ತಾಮಸಿಕ ಸಿದ್ಧಿಗಳಿವೆ. ಅವನ್ನು ಕೃಷ್ಣ ಈಗಲೇ ಪರಾಜಿತಗೊಳಿಸಲಾಗದು. ಆದರೆ ಪ್ರಭು, ಕೃಷ್ಣನಂತೂ ನಿಮ್ಮದೇ ಅವತಾರ. ನಿಮ್ಮ ಸಮಸ್ತ ಶಕ್ತಿಗಳು ಅವನೊಳಗೆ ಸಮ್ಮಿಳಿತವಾಗಿವೆ. ಮತ್ತೆ ಕಂಸನನ್ನು ಸೋಲಿಸುವುದು ಹೇಗೆ ಕಠಿಣವಾಗುತ್ತದೆ ಪ್ರಭು? ದೇವಿ, ಇದು ಸತ್ಯವೇ. ಕೃಷ್ಣ ನನ್ನ ಪೂರ್ಣ ಅವತಾರವೇ. ಆದರೀಗವನು ಮಾನವ ರೂಪದಲ್ಲಿದ್ದಾನೆ ಮತ್ತು ಮಾನವ ರೂಪದಲ್ಲಿ ಇರುವ ಕಾರಣ ಅವನೊಳಗೆ ನನ್ನ ಸಂಪೂರ್ಣ ಶಕ್ತಿಗಳು ಸಮಾಹಿತವಾಗಿಲ್ಲ. ನಾರಾಯಣ ನಾರಾಯಣ. ಹಾ ಪ್ರಭು, ನನಗೂ ಏನು ಅರ್ಥವಾಗುತ್ತಿಲ್ಲ. ದೇವರ್ಷಿ, ಮನುಷ್ಯ ಅವತಾರ ಭಗವಂತನ ಶಕ್ತಿಗಳೊಂದಿಗೆ ಅವತರಿಸುವುದಿಲ್ಲ. ಬದಲಿಗೆ ಅವರು ಆ ಶಕ್ತಿಗಳನ್ನು ತಮ್ಮ ಕರ್ಮಗಳಿಂದ ಧಾರಣೆ ಮಾಡಬೇಕಾಗುತ್ತದೆ. ಇದೇ ಕಾರಣದಿಂದ ನನ್ನ ಅವತಾರವಾಗಿದ್ದರೂ ಕೂಡ ಕೃಷ್ಣ ಈ ಸಮಯದಲ್ಲಿ ಕಂಸನ ಅಂತ್ಯ ಮಾಡಲಾಗದು. ಕಂಸನ ಅಂತ್ಯ ಮಾಡಲು ಅವನು ತನ್ನ ಕರ್ಮಗಳಿಂದ ದೈವಿ ಶಕ್ತಿಗಳನ್ನು ಜಾಗೃತಗೊಳಿಸಬೇಕು. ಆಗವನು ಕಂಸನ ಅಂತ್ಯ ಮಾಡಲು ಸಾಧ್ಯವಾಗುತ್ತದೆ. ಒಡ್ಡ ಅರ್ಥ ತಿಳಿದಿದೆಯಾ? ಇಲ್ಲ ಭಗವಂತ. ಇದರ ಅರ್ಥ ಪರ್ವತವನ್ನು ಚೂರು ಮಾಡುವವನು. ಓ ಪರಮವಂಚಕ ವಿಷ್ಣುವೇ, ಇಲ್ಲಿ ನನ್ನೆಲ್ಲ ಪ್ರತೀಕ್ಷೆಯ ಸೀಮೆ ಸಮಾಪ್ತವಾಗುವ ಮೊದಲು ಓ ಜಗತ್ತಿನ ರಕ್ಷಕ ವಿಷ್ಣು, ಬಾ ನೀನು, ಎದುರಿಸು ನನ್ನನ್ನು. ಅನ್ಯಥಾ ನಿನ್ನ ಜಗತ್ತನ್ನೇ ಚೂರು ಮಾಡುತ್ತೇನೆ. ಈ ಪೂರ್ತಿ ಪೃಥ್ವಿಯನ್ನೇ ಅನ್ನದ ಅಗಳಿನಂತೆ ನನ್ನ ಬೆರಳಿನಲ್ಲಿ ಹೊಸಕಿ ಹಾಕುತ್ತೇನೆ. ಬಾಯಲ್ಲಿ. ಗುರುದೇವ, ಈಗ ನೀವು ಹೇಳ್ತಿರೋದೇನಂದ್ರಿ? ನನ್ ಜೀವ ಕಾಪಾಡ್ಕೊಳ್ಳಕ್ಕೆ ನನ್ ಕಂಸನ ಧರ್ಮನ ಸುಮ್ನೆ ಬಿಟ್ಬಿಡ್ಬೇಕಾ? ಅವನಿಗೊಂದ್ ಪಾಪಕ್ಕೆ ಶಿಕ್ಷೆ ಬೇಡ್ವಾ? ಜಗತ್ತಿಗಾಗಿರೋ ದ್ರೋಹನ ಮರ್ತ್ಬಿಡ್ಲಾ? ನೀವಿದನ್ ಬಯಸ್ತೀರ ಗುರುದೇವ? ಬೈದ್ ಕಾರಣಕ್ಕೆ ನನ್ ಏನು ಮಾಡದೆ ಸುಮ್ನೆ ಇರ್ಬೇಕಾ? ಆದರೆ ಕೃಷ್ಣ, ಇದೇ ಭವಿಷ್ಯದ ಸತ್ಯ. ಅದರಿಂದ ವಿಮುಖರಾಗುವುದು ಅಸಾಧ್ಯ. ಗುರುದೇವ, ನನ್ನ ಅಮ್ಮ ಹೇಳ್ತಾಳೆ, ಭವಿಷ್ಯದ ಭಯದಿಂದ ವರ್ತಮಾನದ ಕೆಲಸನ ಬದಲಿಸಕ್ ಹೋಗ್ಬಾರ್ದು. ಆದ್ರೆ ವರ್ತಮಾನದ ಕೆಲಸದಿಂದ ಭವಿಷ್ಯನ ಬದಲಾಯಿಸೋ ಪ್ರಯತ್ನ ಮಾಡ್ಬೇಕು. ಗುರುದೇವ, ನೀವೇನ್ ಭವಿಷ್ಯ ನೋಡಿದ್ದೀರೋ ಅದ್ರಲ್ಲಿ ಈ ಸಂಪೂರ್ಣ ಸೃಷ್ಟಿ ಅಪಾಯದಲ್ಲಿದೆ. ಮತ್ತೆ ಆ ಅಪಾಯನ ನಿಲ್ಸೋಕೆ ಒಂದೇ ದಾರಿ ಇದೆ, ಪಾಪಿ ಕಂಸನ ಅಂತ್ಯ. ನಮ್ಗೆ ಆಜ್ಞೆ ನೀಡಿ ಗುರುದೇವ, ಯಾಕಂದ್ರೆ ಆ ಪಾಪಿ ಕಂಸನ ಅಂತ್ಯ ಮಾಡೋದು ಇನ್ನಷ್ಟು ಅವಶ್ಯಕ ಆಗಿದೆ ಗುರುದೇವ. ಪ್ರಭು, ನಾನೇನು ನೋಡಿದೆನೋ ಅದು ಸತ್ಯವೇ. ನೀವೀಗ ಮಥುರೆಗೆ ಹೊರಟಿರುವ ಕಾರ್ಯವೂ ಅವಶ್ಯವೇ. ನನಗೆ ಅರ್ಥವಾಗುತ್ತಿಲ್ಲ ಪ್ರಭು, ನಾನೇನು ಮಾಡಲಿ? ಹೇಗೆ ತಡೆಯಲಿ ನಿಮ್ಮನ್ನು? ಪ್ರಭು, ಈಗ ಕೇವಲ ನೀವು ಮಾತ್ರ ನಿಮ್ಮನ್ನು ತಡೆಯಲು ಸಾಧ್ಯ. ನಾರಾಯಣ ನಾರಾಯಣ. ಪ್ರಭು, ಎಲ್ಲವನ್ನು ತಿಳಿದ ನಂದಪುತ್ರ ತನ್ನ ನಿರ್ಣಯವನ್ನು ಬದಲಿಸುತ್ತಿಲ್ಲ. ಈಗಲೂ ಅನರ್ಥ ದಿಕ್ಕಿನಲ್ಲೇ ಹೊರಟಿದ್ದಾನೆ. ಹಾ ಪ್ರಭು, ಒಮ್ಮೆ ಗರ್ಗಾಚಾರ್ಯರು ನೋಡಿರುವುದು ಸತ್ಯವಾದರೆ ಕೃಷ್ಣ ಮಥುರೆಗೆ ಹೋಗುವುದಕ್ಕಿಂತ ದೊಡ್ಡ ಅನರ್ಥ ಇನ್ನೇನೂ ಇಲ್ಲ ಪ್ರಭು. ಈಗ ನೀವು ಮಾತ್ರ ನಂದಪುತ್ರನನ್ನು ತಡೆಯಲು ಸಾಧ್ಯ. ಏನಾದರೂ ಮಾಡಿ ಪ್ರಭು, ಈ ಮಹಾವಿನಾಶ ಘಟಿಸದಂತೆ ತಡೆಯಿರಿ. ದೇವಿ, ಕೃಷ್ಣನ ಈ ಮನಸ್ಥಿತಿ, ಈ ದ್ವಂದ್ವ, ಅದೊಂದು ಮಾನವೀಯ ಗುಣವಾಗಿದೆ. ಮತ್ತು ಯಾವುದೇ ಮನುಷ್ಯನನ್ನು ಈ ದ್ವಂದ್ವದಿಂದ ಅವನೇ ಸ್ವತಃ ಹೊರತರಬೇಕು. ಆದ್ದರಿಂದ ಅವನ ಈ ದ್ವಂದ್ವದ ಅಂತ್ಯ ಕೃಷ್ಣನೇ ಸ್ವತಃ ಮಾಡಬೇಕಾಗುತ್ತದೆ. ಕೃಷ್ಣ 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 ಕೃಷ್ಣ, ಇದಂತೂ ನಂದೇ ಧ್ವನಿ.
ಆದ್ರೆ ನಾನು ನನ್ನ ಧ್ವನಿಲಿ ನನ್ನನ್ನೇ ಯಾಕೆ ಕರೀತಾ ಇದ್ದೀನಿ? ಕೃಷ್ಣ ಕೃಷ್ಣ, ಯಾರ್ದಿದು ಧ್ವನಿ? ನನ್ನ ಧ್ವನಿಲೇ ಕರೀತಿದಾರಲ್ವಾ? ಕೃಷ್ಣ, ನಾನು ನಿನ್ನ ಅಂತರ್ಮನ ಮತ್ತು ನೀನು ನನ್ನ ಬಾಹ್ಯ ರೂಪ. ನಾವಿಬ್ಬರೂ ಒಬ್ಬರೇ ಮತ್ತು ಈಗ ನಾನೇ ನಿನ್ನನ್ನು ಕರೆಯುತ್ತಿದ್ದೆ. ಆದ್ರೆ ಯಾಕೆ? ಕೃಷ್ಣ, ಇಂದು ನೀನು ನಿನ್ನ ಮಾನವೀಯ ಸಂವೇದನೆಗಳ ವಶಕ್ಕೊಳಗಾಗಿ ಕಂಸನ ಅಂತ್ಯ ಮಾಡಲು ಹೊರಟಿರುವೆ. ಇದು ಉಚಿತವೇ ಕೃಷ್ಣ? ಪಾಪಿ ಕಂಸ ನನ್ನ ಅಮ್ಮನ ಜೀವಕ್ಕೆ ಅಪಾಯ ಮಾಡಿದ್ದಾನೆ. ಅವನು ಗೋಪಿಯರನ್ನ ಅಪಹರಣ ಮಾಡಿ ಸ್ತ್ರೀಯರ ಗೌರವಕ್ಕೆ ಹಾನಿ ಮಾಡಿದ್ದಾನೆ. ಅವನಿಗೆ ಇದಕ್ಕೆಲ್ಲ ಶಿಕ್ಷೆ ಖಂಡಿತ ಸಿಗ್ಲೇಬೇಕು. ಅದಕ್ಕೆ ನಾನ್ ನನ್ನ ಧರ್ಮ ಮತ್ತೆ ಗೌರವ ಎರಡನ್ನೂ ಉಳಿಸ್ಕೊಳ್ಳೋದಿಕ್ಕೆ ಮಥುರೆಗೆ ಹೋಗ್ಲೇಬೇಕು. ಕೃಷ್ಣ, ಗೌರವವನ್ನು ನೀನು ರಾಮಾವತಾರದಲ್ಲೂ ನಿಭಾಯಿಸಿದ್ದೆ. ಆದರೆ ಅದರ ಪರಿಣಾಮವೇನಾಯ್ತು? ಮಾತೆ ಕೈಕೆಯ ಆದೇಶದ ಗೌರವದ ಕಾರಣ ನೀನು ನಿನ್ನ ಪಿತನ ಅಂತಿಮ ಸಂಸ್ಕಾರವನ್ನು ಮಾಡಲಾಗಲಿಲ್ಲ. ಒಬ್ಬರ ಗೌರವ ನಿಭಾಯಿಸಲು ನೀನು ಅದೆಷ್ಟೋ ಜನರ ಗೌರವಕ್ಕೆ ಧಕ್ಕೆ ತರುವಂತಾಯ್ತು. ಆ ವಿಚಾರದಲ್ಲಿ ನಿರ್ದೋಷಿ ಶಂಭುವಿನ ವಧೆಯಾಗಲಿ ಅಥವಾ ಪತಿವ್ರತೆ ಸೀತೆಯ ಪರಿತ್ಯಾಗವಾಗಲಿ, ಪ್ರತಿಯೊಂದು ಬಾರಿ ಮರ್ಯಾದೆಯನ್ನು ಪಾಲಿಸುತ್ತಲೇ ನಿನ್ನಿಂದ ಎಷ್ಟೋ ಗೌರವಗಳಿಗೆ ಹಾನಿಯಾಗಿದೆ. ಇದಕ್ಕೆಲ್ಲ ತರ್ಕಪೂರ್ಣ ಉತ್ತರ ಜಗತ್ತು ಇಂದಿಗೂ ಹುಡುಕುತ್ತಿದೆ ಕೃಷ್ಣ. ನೀವು ಹೇಳ್ತಿರೋದೇನು? ನನ್ನ ಕರ್ಮದಿಂದ ಹಿಂದೆ ಸರಿಬೇಕಾ? ನನ್ನ ಧರ್ಮದ ಪಾಲನೆ ಮಾಡ್ಬಾರ್ದಾ? ಇಲ್ಲ ಕೃಷ್ಣ, ನಾನು ಹೇಳುತ್ತಿರುವುದು ಹಾಗಲ್ಲ. ನಾನಂತೂ ನಿನಗೆ ಅರ್ಥ ಮಾಡಿಸುವ ಪ್ರಯತ್ನದಲ್ಲಿದ್ದೇನೆ. ರಾಮಾವತಾರದಲ್ಲಿ ನೀನು ಮರ್ಯಾದೆಯ ಪಾಲನೆ ಮಾಡಿದೆ. ನೀನೇನೇ ಮಾಡಿದ್ದರೂ ಮರ್ಯಾದೆಗೆ ಬದ್ಧನಾಗಿ ಮಾಡಿದೆ. ಆದ್ದರಿಂದ ಆಗ ನಿನ್ನನ್ನು ಪುರುಷೋತ್ತಮ ಎಂದು ಕರೆಯಲಾಯಿತು. ಆದರೆ ಈಗಿನ ನಿನ್ನ ಅವತಾರ ಮರ್ಯಾದೆಯಿಂದ ಬಂಧಿಸಿಕೊಳ್ಳಲಿಲ್ಲ. ಬದಲಿಗೆ ರೂಢಿಯಲ್ಲಿರುವ ಪರಂಪರೆಗಳ ಅಂತ್ಯ ಮಾಡಿ ಹೊಸ ಚೌಕಟ್ಟನ್ನು ಸ್ಥಾಪಿಸಲೆಂದೇ ಆಗಿದೆ. ಈಗ ನೀನು ಬಯಸಿದರೆ ಈ ಸಮಯ ನಿನ್ನ ಶಕ್ತಿಗಳನ್ನು ಜಾಗೃತಗೊಳಿಸಿ ಕಂಸನ ಅಂತ್ಯ ಮಾಡಬಹುದು. ಆದರೆ ಇದರಿಂದ ಜಗತ್ತಿಗೆ ದೊರೆಯುವ ಸಂದೇಶವೆಂದರೆ ಅಧರ್ಮದ ಅಂತ್ಯ ಕರ್ಮಗಳಿಂದಲ್ಲ, ಬದಲಿಗೆ ದೈವಶಕ್ತಿಗಳಿಂದ ಸಾಧ್ಯವಾಗುತ್ತದೆ. ಮತ್ತಾಗ ಜಗತ್ತಿನಲ್ಲಿ ಕರ್ಮದ ಮರ್ಯಾದೆಯ ಸ್ಥಾಪನೆಯಾಗುವುದಿಲ್ಲ ಕೃಷ್ಣ. ಕೃಷ್ಣ, ನೀನು ಅಧರ್ಮದ ಅಂತ್ಯ ಮಾಡಬೇಕು. ಆದರೆ ಅದಕ್ಕೂ ಮುನ್ನ ನೀನು ನಿನ್ನ ಕರ್ಮಗಳಿಂದ ನಿನ್ನ ಶಕ್ತಿಯನ್ನು ಜಾಗೃತಗೊಳಿಸಬೇಕು. ಏಕೆಂದರೆ ನಿನ್ನ ನಂತರ ಸಹಸ್ರಾರು ವರ್ಷಗಳವರೆಗೆ ಮತ್ಯಾವ ಅವತಾರವೂ ಆಗುವುದಿಲ್ಲ. ಆದ್ದರಿಂದ ಮನುಷ್ಯರು ಭಗವಂತನಿಗಿಂತಲೂ ಅಧಿಕ ತಮ್ಮ ಕರ್ಮಗಳ ಮೇಲೆ ವಿಶ್ವಾಸವಿಡುವುದು ಅವಶ್ಯಕ. ಒಮ್ಮೆ ಹಾಗಾಗದಿದ್ದರೆ ಕಲ್ಕಿ ಅವತಾರಕ್ಕೂ ಪೂರ್ವವೇ ಈ ಜಗತ್ತು ಸಮಾಪ್ತವಾಗುತ್ತದೆ. ಹಾಗಾಗಿ ಕೃಷ್ಣ, ನಿನ್ನ ಪ್ರತಿಯೊಂದು ಕರ್ಮವೂ ಮಾನವೀಯವಾಗಿರಬೇಕು. ಮತ್ತು ಈಗ ನೀನ್ಯಾವ ಕಾರ್ಯಕ್ಕೆ ಹೊರಟಿರುವೆಯೋ ಅದು ಮಾನವೀಯವಲ್ಲ, ಬದಲಿಗೆ ದೈವತ್ವದ್ದು. ನೀನು ಬೇಕಾದರೆ ಹಿಂದೆ ಕಂಸನ ಅಂತ್ಯ ಮಾಡಬಹುದು. ಆದರೆ ಇದರಿಂದ ಮಾನವ ಕರ್ಮದ ಎಲ್ಲ ವ್ಯವಸ್ಥೆಗೂ ಭಂಗವಾಗುತ್ತದೆ. ಕೃಷ್ಣ, ನಿರ್ಣಯ ನೀನೇ ಮಾಡಬೇಕು. ಈಗ ನೀನು ದೈವತ್ವದ ಕರ್ಮ ನಡೆಸಬೇಕು ಅಥವಾ ಕರ್ಮದ ಮರ್ಯಾದೆಯ ಸ್ಥಾಪನೆಯೋ? ಕರ್ಮದ ಮರ್ಯಾದೆಗಿಂತ ದೊಡ್ಡದು ಈ ಜಗತ್ತಲ್ಲಿ ಏನೂ ಇಲ್ಲ. ಅದಕ್ಕೆ ಕಂಸನ್ ಸಾಯಿಸೋ ನಿರ್ಧಾರನ ಬದಲಿಸಲೇಬೇಕು. ಆದ್ರೆ ಕಂಸ, ನಾನು ನಿನ್ನ ಕ್ಷಮಿಸಿಲ್ಲ. ಹಾಗಂತ ನೀನ್ ತಪ್ಪು ತಿಳಿಬೇಡ. ನನ್ನ ಅಮ್ಮ ಮತ್ತೆ ಗೋಪಿಯರ್ಗೆ ನೀನು ಎಷ್ಟು ಕಷ್ಟ ಕೊಟ್ಟಿದ್ಯೋ, ನಾನು ಅದಕ್ಕೆ ಶಿಕ್ಷೆ ನಿನಗೆ ಖಂಡಿತ ಕೊಡ್ತೀನಿ. ಮತ್ತೆ ನಿನ್ಗೆ ಯಾವ ಶಕ್ತಿ ಬಗ್ಗೆ ಅಹಂಕಾರ ಇದೆಯೋ, ಮತ್ತೆ ಯಾವ ಕಾರಣಕ್ಕೆ ನೀನ್ ಅಧರ್ಮಿ ಕಂಸ ಆಗಿದ್ಯೋ, ಎಲ್ಲದಕ್ಕೂ ಮೊದಲು ನಾನ್ ನಿನ್ನ ಶಕ್ತಿಗಳನ್ನ ನಾಶ ಮಾಡ್ತೀನಿ. ಮತ್ತೆ ಅದಾದ್ಮೇಲೆ ನಿನ್ನ ಅಂತ್ಯ ಮಾಡ್ತೀನಿ ಕಂಸ. ವಿಶ್ರಾಮ, ನಿನ್ನ ಸಹಸ್ರನಾಮಗಳಲ್ಲಿ ಒಂದು ಹೆಸರು
ವಿಶ್ರಾಮವೆಂದಲ್ಲವೇ ವಿಷ್ಣು? ಬಹಳಷ್ಟು ವಿಶ್ರಮಿಸಿದೆ ನೀನು ಮತ್ತು ಬಹಳ ಪ್ರತೀಕ್ಷೆ ಮಾಡಿದೆ ನಾನು. ನನಗೆ ತಿಳಿದಿದೆ ನೀನು ಬರುವುದಿಲ್ಲವೆಂದು, ಆದರೆ ನಿನಗೆ ಅರ್ಥವಾಗಿಲ್ಲ ನಾನೇನು ಮಾಡಬಲ್ಲೆನೆಂದು. ಗುರುದೇವ, ನೀವು ಸತ್ಯನೇ ಹೇಳತ್ರಿ ಗುರುದೇವ. ಕಂಸಂಗಿ ಮೃತ್ಯುದಂಡ ನೀಡೋಕೆ ಇದು ಸರಿಯಾದ ಸಮಯ ಅಲ್ಲ ಗುರುದೇವ. ನಾನು ನಿರ್ಧಾರ ಮಾಡಿದ್ದೀನಿ. ಸರಿಯಾದ ಸಮಯ ಬಂದಾಗ್ಲೇ ನಾನು ಕಂಸನ ಅಂತ್ಯ ಮಾಡ್ತೀನಿ. ಕೃಷ್ಣ, ನಿನ್ನ ಈ ನಿರ್ಣಯ ಸಮಯಕ್ಕೆ ಅನುಕೂಲವಾಗಿದೆ. ಏಕೆಂದರೆ ಕಂಸ ಒಂದು ವಿಷವೃಕ್ಷ, ಅವನ ನೆರಳಲ್ಲಿ ಅನೇಕ ಸರ್ಪಗಳು ಬೀಡು ಬಿಟ್ಟಿವೆ. ಹಾಗಾಗಿ ಕೃಷ್ಣ, ನೀನು ಸರ್ಪ ತುಂಬಿದ ವಿಷವೃಕ್ಷವನ್ನೇ ಕಡಿಯಬೇಕು. ಕಂಸನಾಮದ ವಿಚಾರವನ್ನೇ ಸಮಾಪ್ತಿ ಮಾಡಬೇಕು. ಅವನ ಭಯವನ್ನೇ ಸಮಾಪ್ತಿಗೊಳಿಸಬೇಕು. ಹಾ ಗುರುದೇವ, ಕಂಸ ಈಗ ಅವನನ್ನೇ ಭಗವಂತ ಅನ್ಕೋತಾನೆ. ಆದ್ರೆ ನಾವು ಜಗತ್ತಿಗೆ ಏನ್ ನಿರೂಪಿಸ್ಬೇಕಂದ್ರೆ ಮನುಷ್ಯ ಕೇವಲ ತನ್ನ ಒಳ್ಳೆ ಕೆಲಸದಿಂದನೇ ಭಗವಂತ ಅನ್ಸ್ಕೋತಾನೆ, ಅಧರ್ಮ ಮತ್ತೆ ಭಯದಿಂದಲ್ಲ. ಆದ್ರೆ ಇದಕ್ಕಾಗಿ ನೀವು ನನ್ಗೆ ಸಹಾಯ ಮಾಡ್ಬೇಕಾಗತ್ತೆ ಗುರುದೇವ. ನೀವು ನನ್ಗೆ ಮಾರ್ಗದರ್ಶನ ಮಾಡ್ಬೇಕು ಗುರುದೇವ. ಕೃಷ್ಣ, ಇದು ನನ್ನ ಪರಮ ಸೌಭಾಗ್ಯವಾಗಿದೆ. ಜಗತ್ತಿನ ಇಂತಹ ಮಹತ್ವಪೂರ್ಣ ಕಾರ್ಯಕ್ಕೆ ನೀನು ನನ್ನನ್ನು ಬಯಸಿದೆ. ನನ್ನ ಜೀವನ ಧನ್ಯವಾಯಿತು. ಹೇಳು ಕೃಷ್ಣ, ನಾನು ನಿನಗೆ ಯಾವ ಸಹಾಯ ಮಾಡಬಲ್ಲೆ? ಗುರುದೇವ, ಕಂಸನ ಅಂತ್ಯ ಮಾಡೋದಕ್ಕೆ ಇಲ್ಲೂ ಬಂದ್ಲಾ? ರಾಧೆ ಮತ್ತೆ ಅಣ್ಣ ಇಲ್ಲಿ. ಪ್ರಣಾಮ ಗುರುದೇವ. ಗೊಲ್ಲ, ನೀನ್ ಇಲ್ಲಿದ್ಯಾ? ತುಂಬಾ ಖುಷಿಯಾಗಿದ್ಯಾ ಅಲ್ವಾ? ನಾವು ಇದೀವಿ. ನಿನ್ನ ಪೂರ್ತಿ ವೃಂದಾವನ, ಬರ್ಸಾನ ಮತ್ತೆಲ್ಲ ಕಡೆ ಹುಡುಕ್ತಾ ತಿರುಗ್ತಾ ಇದೀವಿ. ನಿನ್ಗೇನ್ ಅನ್ಸುತ್ತೆ? ನಿನ್ ಮನ್ಸ್ ಏನ್ ಹೇಳ್ಬಿಡುತ್ತೋ ಅದನ್ ಮಾಡ್ಬಿಡದಾ? ನಮ್ಗೂ ಹೇಳ್ದೆ ನಿನ್ಗೆ ಎಲ್ಲಿಗ್ ಬೇಕೋ ಅಲ್ಲಿಗೆ ಹೋಗ್ಬಿಡದಾ? ನೀನ್ ಏನ್ ಅನ್ಕೊಂಡಿದ್ದೇವಲ್ಲ? ರಾಧೆ, ನನ್ ಮಾತಾದ್ರೆ ಕೇಳು. ಅಲ್ಲ, ನಾನು ರಾಧೆ. ನಾನ್ ಮಾತಾಡ್ತಾ ಇದ್ರೆ ಎಲ್ಲ ನನ್ ಮಾತೇ ಕೇಳ್ತಾರೆ, ಮತ್ ನಾನು ಯಾರ್ ಮಾತು ಕೇಳಲ್ಲ. ಈಗ ನನ್ಗೆ ನಿನ್ ಮಾತ್ ಬೇಕಾಗಿಲ್ಲ ಗೊಲ್ಲ. ಬೇಕಾಗಿಲ್ಲ, ಬೇಕಾಗಿಲ್ಲ, ಬೇಕಾಗಿಲ್ಲ. ಅಯ್ಯೋ ರಾಧೆ, ಕೇಳು ರಾಧೆ. ರಾಧೆ, ಕೃಷ್ಣ, ಇದು ನಿನ್ನದೇ ಧನಸ್ಸು, ಜಗತ್ತಿನ ಪಾಲನಕರ್ತ. ಈಗ ನಿನ್ನ ಧನಸ್ಸಿನಿಂದಲೇ ನಿನ್ನದೇ ಜಗತ್ತಿನ ಸರ್ವನಾಶ ಮಾಡುತ್ತೇನೆ. ನಿನ್ನನ್ನೇ ಸೃಷ್ಟಿಯ ರಕ್ಷಕನೆಂದು ಕರೆದುಕೊಳ್ಳುವ ವಿಷ್ಣು, ಇಂದು ನಾನು ನೋಡುತ್ತೇನೆ ನೀನು ಹೇಗೆ ಮಾಡುವೆ ಸೃಷ್ಟಿಯ ರಕ್ಷಣೆ. ಮಹಾವಿದ್ಯಾ, ಮಹಾಬುದ್ಧಿ, ಮಹಾಶಕ್ತಿಶಾಲಿ ಎನ್ನುವರಲ್ಲ ನಿನಗೆ. ಇಲ್ಲಿ ಬಾ. ನಿನ್ನ ವಿದ್ಯಾ, ಬುದ್ಧಿ, ಎಲ್ಲ ಶಕ್ತಿ ಮತ್ತು ಎಲ್ಲ ಬಲ, ನೀನು ಈ ಜಗತ್ತನ್ನು ರಕ್ಷಿಸಲಾರೆ ನಿನ್ನ ಅವತಾರವನ್ನು. ನಾರಾಯಣ ನಾರಾಯಣ. ಪ್ರಭು, ಆ ದುರಾಚಾರಿ ಕಂಸ ಪ್ರಳಯಾಸ್ತ್ರದ ಆವಾಹನೆ ಹೇಗೆ ಮಾಡಲು ಸಾಧ್ಯ? ಇದಂತೂ ತಮ್ಮ ಶಸ್ತ್ರ ತಾನೇ ಪ್ರಭು. ನೀವು ಸತ್ಯ ಹೇಳಿದಿರಿ ದೇವರ್ಷಿ. ಇದು ನನ್ನದೇ ಶಸ್ತ್ರ. ಪ್ರತಿಯೊಂದು ಯುಗದ ಅಂತ್ಯದಲ್ಲಿ ಒಮ್ಮೆ ಸೃಷ್ಟಿಯ ಪುನರ್ರಚನೆಯ ಅವಶ್ಯಕತೆ ಬಂದಾಗ ಈ ಜಗತ್ತಲ್ಲಿ ಪ್ರಳಯ ಹುಟ್ಟಿಸಲು ನಾನು ಇದೇ ಶಸ್ತ್ರದ ಉಪಯೋಗ ಮಾಡುತ್ತೇನೆ. ನಾರಾಯಣ ನಾರಾಯಣ. ಕ್ಷಮಿಸಿ ಬಿಡಿ ಪ್ರಭು, ನನಗೆ ಇದು ಅರ್ಥವಾಗುತ್ತಿಲ್ಲ. ನಿಮ್ಮ ಶಕ್ತಿಶಾಲಿ ಪ್ರಳಯಾಂತಕ ಶಸ್ತ್ರ ಪಾಪಿ ಕಂಸನ ಕೈಯಲ್ಲಿ ಹೇಗೆ ಬಂತು? ದೇವರ್ಷಿ, ಸೃಷ್ಟಿಯ ಜೀವನ ಚಕ್ರದಲ್ಲಿ ಕೆಲವು ಘಟನೆಗಳು ಹೇಗೆ ನಡೆಯುತ್ತವೆಂದರೆ ಅವು ನಿಯತಿಯನ್ನು ಪರಿವರ್ತನೆ ಮಾಡುತ್ತವೆ.
ಮತ್ತು ಕೆಲವೊಮ್ಮೆ ಅದೇ ಪರಿವರ್ತಿತ ನಿಯತಿಯ ಕಾರಣ ಯೋಗ್ಯ ವಸ್ತು ಕೆಲವು ಬಾರಿ ಅಯೋಗ್ಯನ ವಶಕ್ಕೆ ದೊರೆಯುತ್ತದೆ. ಅದೇ ರೀತಿಯಲ್ಲೇ ಈ ಕಂಸನ ಹಿಡಿತಕ್ಕೆ ನನ್ನ ವೈಷ್ಣವ ಸಾರಂಗ ಧನಸ್ಸು ಮತ್ತು ಪ್ರಳಯ ಶಸ್ತ್ರ ದೊರೆತಿದೆ. ಅನಂತಾತ್ಮ, ನನ್ನ ಬಳಿ ನಿನ್ನ ಈ ಸಾರಂಗ ಧನಸ್ಸು ಇದೆ ಮತ್ತು ಪ್ರಳಯಕಾರಿ ಶಸ್ತ್ರವು. ಆದರೆ ಅದನ್ನು ಚಲಾಯಿಸುತ್ತಾನೆ ಭಗವಂತ ಕಂಸ. ಮತ್ತು ಮುಂದೆ ಯಾರಾದರೂ ವಿನಾಶದ ಕಾರಣ ಕೇಳಿದರೆ ಒಂದೇ ಹೆಸರು ಬರುವುದು, ನಿನ್ನ ಹೆಸರು. ಒಂದೇ ಉತ್ತರ ಇರುವುದು. ಆ ಜಗತ್ಪಾಲಕ ವಿಷ್ಣುವು ಭಗವಂತ ಕಂಸನಿಂದ ಭಯಭೀತನಾಗಿ ಸ್ವಯಂ ರಕ್ಷಣೆಗಾಗಿ ಸಂಪೂರ್ಣ ಸೃಷ್ಟಿಯ ವಿನಾಶವಾಗಲು ಬಿಟ್ಟ.